ಇದೆಲ್ಲವೂ ನಿನ್ನೆ ವ್ಲಾಗ್. ನಿನ್ನೆ ನಾವು ಫ್ಯಾಮಿಲಿ ಎಲ್ಲ ರೆಡಿಯಾಗಿ ಹೊರಟಿದ್ದು ನಂಜನಗೂಡಿಗೆ. ಯಾಕಂದರೆ ನಿನ್ನೆ ನಂಜನಗೂಡಲ್ಲಿ ಶ್ರೀಕಂಠೇಶ್ವರ ತೆಪ್ಪೋತ್ಸವ ಆಯಿತು. ನಾವು ಎವ್ರಿ ಇಯರ್ ಮಿಸ್ ಮಾಡದೆ ಹೋಗ್ತೀವಿ. ಅಲ್ಲಿ ಹೋಗಿ ರೀಚ್ ಆದಮೇಲೆ ಈ ಕಡೆ ನಮ್ಮ ಅಜ್ಜಿ ಮಡಿಯಿಂದ ಅನ್ನ ಮಾಡ್ತಾಯಿದ್ರೆ, ಆ ಕಡೆ ನಮ್ಮ ಹುಡುಗರೆಲ್ಲ ನೀರಲ್ಲಿ ಆಟ ಆಡ್ಕೊಂಡಿದ್ರು. ನೀರು ಕಂಡ್ರೆ ಬಿಡೋಲ್ಲ. ಅದನ್ನು ಮುಗಿಸಿ ನಾವು ಟೆಂಪಲ್ ಹತ್ರ ಹೋದ್ವಿ. ತುಂಬ ಅಂತಲ್ಲ, ಸ್ವಲ್ಪ ರಶ್ ಇತ್ತು ನಿನ್ನೆ. ಬಟ್ ಒಳಗಡೆ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ನಾನು ಸ್ವಲ್ಪ ಬೇಗನೆ ರಿಟರ್ನ್ ಆಗಬೇಕಿತ್ತು. ನನ್ನ ಫ್ಯಾಮಿಲಿ ಎಲ್ಲ ಅಲ್ಲೇ ಇದ್ದರು. ಆದರೆ ನಾನು ರಿಟರ್ನ್ ಆದೆ. ಯಾಕಂದರೆ ನನಗೆ ನಿನ್ನೆ ಫೋಟೋಶೂಟ್ ಇತ್ತು ಕೇರಳದಲ್ಲಿ. ಸೊ ನಾನು ಬೇಗನೆ ವಾಪಸ್ ಬಂದೆ. ಅಲ್ಲಿಂದ ನಾನು ಡೈರೆಕ್ಟ್ ಬಂದಿದ್ದು ಮೈಸೂರಿಗೆ. ಬ್ರೈಡ್ ಗ್ರೂಮ್ ಎಲ್ಲ ಮೈಸೂರಲ್ಲೇ ಇರೋದ್ರಿಂದ ಅವ್ರು ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿಂದ ನಾವು ಹೊರಟಿದ್ದು ಕೂರ್ಗ್ ರೂಟಲ್ಲಿ. ಸೊ ಅಲ್ಲಿ ಮತ್ತಿಗುಡಿ ಎಲಿಫೆಂಟ್ ಕ್ಯಾಂಪ್ ಇತ್ತು. ಅಲ್ಲಿ ಭೀಮಾ ಮತ್ತು ತುಂಬ ಆನೆಗಳಿದೆ. ಎಷ್ಟು ಆನೆ ಇದ್ದರೂ ಎಲ್ಲ ಫಸ್ಟ್ ಭೀಮನ ಹತ್ರನೇ ಹೋಗ್ತಾಯಿದ್ರು. ಇವನ್ ನಾವು ಅದೇನೇ ಮಾಡಿದ್ದು. ತುಂಬ ಕಾಮಾಗಿ ನಿಂತಿತ್ತು ಭೀಮಾ. ದಸರಾ ಅಲ್ಲದೆ ಮತ್ತೆ ಭೀಮಾ ನೋಡ್ತಿದ್ವಲ್ಲ, ಒಂಥರ ಖುಷಿ ಆಗ್ತಾಯಿತ್ತು. ಅಲ್ಲಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ನಾವು ಅಲ್ಲಿಂದ ಆಚೆ ಬಂದ್ವಿ. ಆಗಲೇ ಸನ್ಸೆಟ್ ಆಗ್ತಾಯಿತ್ತು. ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಾವು ಡಿನ್ನರ್ಗೆ ಕೂರ್ಗ್ ಗೇಟ್ ಹತ್ರ ಹೋದ್ವಿ. ನಿಜವಾಗ್ಲೂ ಫುಡ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಅಲ್ಲಿಂದ ನಾವು ಕಣ್ಣೂರು ಬರೋ ಅಷ್ಟರಲ್ಲಿ ಮಿಡ್ನೈಟ್ 12 ಆಯಿತು. ನಿನ್ನೆ ಫುಲ್ ಡೇ ಈ ಥರ ಇತ್ತು. ಥ್ಯಾಂಕ್ ಯು.